ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾತ್ರಿ ನಂದನ್ ಹಾಲ್ನಲ್ಲಿ ಲೆಕ್ಕ ನೋಡ್ತಾ ಕೂತಿರ್ತಾರೆ. ಆಗ ಗಿರಿಜಾ ಬಂದು, ರೀ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತಾರೆ. ಏನು ಗಿರಿಜಾ, ಮದುವೆ ಆಗಿ 30 ವರ್ಷ ಆಯಿತು, 3 ಮಕ್ಕಳಿಗೂ ಮದುವೆ ಆಯಿತು, ಸೊಸೆಯಂದರು ಬಂದಾಯಿತು, ಇನ್ನೂ ಒಂದು ಮಾತು ಕೇಳಲ್ಲ ಅಂತ ಪೀಟಿಕೆ ಹಾಕ್ತೀಯಲ್ಲ, ಅದೇನು ಕೇಳು ಅಂತಾರೆ ನಂದನ್. ಅದು ಮೀನಾ ಈಗ ಟ್ರೈನಿಂಗಿಗೆ ಅಂತ ಬೆಂಗಳೂರಿಗೆ ಹೋಗ್ತಿದ್ದಾಳಲ್ಲ, ಅವಳ ಜೊತೆ ಕೇಶವನ್ನು ಕಳಿಸೋಣ ರೀ ಅಂತಾರೆ ಗಿರಿಜಾ. ನಾನು ಆಗಲೇ ಹೇಳಿದ್ನಲ್ಲ ಗಿರಿಜಾ, ಅವ್ನು ಕಳ್ಸೋಕ್ಕಾಗಲ್ಲ ಅಂತಾರೆ ನಂದನ್. ಮೀನಾ ಪಾಪ ರೀ, ಒಬ್ಬಳೇ ಹೋಗ್ತಿದ್ದಾಳೆ, ಅವಳ ಜೊತೆ ಯಾರೂ ಹೋಗ್ತಿಲ್ಲ, ಅದಕ್ಕೆ ಕೇಶವನ್ನ ಕಳಿಸೋಣ ರೀ ಅಂತಾರೆ ಗಿರಿಜಾ, ನಿನ್ಗೆ ಯಾಕೆ ಅರ್ಥ ಆಗಲ್ಲ ಹೇಳು. ನನಗೆ ಕೇಶವನ್ನ ಕಳಿಸ್ಬಾರ್ದು ಅಂತ ಏನಿಲ್ಲ, ಆದರೆ ಅಂಗಡಿಯಲ್ಲಿ ತುಂಬ ಕೆಲಸ ಇದೆ, ಹೊಸ ಸ್ಟಾಕ್ ಬಂದಿದೆ, ಲೆಕ್ಕ ತಗೋಬೇಕು, ಬರ್ಕೋಬೇಕು, ಡೆಲಿವರಿನ ಕೊಡಬೇಕು, ಅವ್ನು ಕಳಿಸಿದ್ರೆ ಕೈ ಕಟ್ಟಿದ ಹಾಗಾಗುತ್ತೆ ನನಗೆ, ಇದನ್ನೆಲ್ಲ ನಿನಗೆ ಅಂತಾರೆ ನಂದನ್. ಅಂಗಡಿಲಿ ಸುಂದರ ಹನುಮಂತಣ್ಣ ಇರ್ತಾರೆ, 2 ದಿನ ಹೇಗಾದರೂ ಸಂಭಾಳಿಸ್ಬೋದು. ಪಾಪ ರೀ, ಮೀನಾ ಕೇಶವ ಇಬ್ಬರು ಹೊರಗಡೆ ಹೋಗೇ ಇಲ್ಲ, ಇಂಥ ಸಮಯದಲ್ಲಿ ಅವರಿಬ್ಬರನ್ನ ಹೊರಗೆ ಕಳಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಲ್ವಾ ರೀ ಅಂತಾಳೆ ಗಿರಿಜಾ. ಹೋ, ಎಲ್ಲದಕ್ಕೂ ಉತ್ತರ ತಯಾರು ಮಾಡ್ಕೊಂಡೇ ಬಂದಿದೆಯಾ ಅಂತಾರೆ ನಂದನ್. ಹಾಗಲ್ಲ ರೀ, ಮೀನನ ಜೊತೆ ಕೇಶವ ಹೋಗಿ ಬರಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ, ಗಂಡ ಹೆಂಡತಿ ಹೋಗಿ ಬರಲಿ ರೀ, ಜೊತೆಗೆ ಪಾಪ ಅವರಿಬ್ಬರು ಹನಿಮೂನಿಗೆ ಅಂತ ಹೊರಟಾಗ್ಲೂ ನಾವೆಲ್ಲರೂ ಅವ್ರ ಜೊತೆ ಹೋದ್ವಿ, ಅವ್ರಿಗೆ ಅಲ್ಲಿಗೂ ಒಟ್ಟಿಗೆ ಕಾಲ ಕಳೆಯೋಕ್ಕೆ ಆಗೇ ಇಲ್ಲ. ಕೇಶವ ಮೀನಾನು ನಮ್ಮ ಮಾಧವ ಪ್ರಿಯ ಹಾಗೆ ಈಗ ಮದುವೆ ಆಗಿರೋರು, ಅವರಿಗೂ ಹೊರಗಡೆ ಸುತ್ತಾಡಬೇಕು ಅಂತ ಆಸೆ ಇರಲ್ವಾ ಅಂತಾರೆ ಗಿರಿಜಾ. ಹೌದು ಗಿರಿಜಾ, ಆದರೆ ಅಂತ ನಂದನ್ ಅಂದಾಗ, ಮೀನಾ ತುಂಬ ಒಳ್ಳೆ ಹುಡುಗಿರಿ, ನಮ್ಮ ಮನೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ, ಅವಳು ನಮ್ಮನ್ನು ಬಾಯಿ ಬಿಟ್ಟು ಯಾವತ್ತೂ ಏನನ್ನೂ ಕೇಳ್ದವಳಲ್ಲ, ಕೆಲವು ಸೂಕ್ಷ್ಮಗಳನ್ನು ನಾವೇ ಅರ್ಥ ಮಾಡ್ಕೋಬೇಕು ಅಲ್ವಾ ರೀ ಅಂತಾರೆ ಗಿರಿಜಾ. ಸರಿ, ಹನುಮಂತಣ್ಣನು 1-2 ದಿನ ರಜಾ ಬೇಕು ಅಂತ ಕೇಳಿದ್ರು, ಅವ್ರು ಯಾವತ್ತು ಹೋಗ್ತಾರೆ ಅಂತ ವಿಚಾರಿಸ್ಕೊತೀನಿ, ಅವ್ರೇನಾದರೂ ಈ ದಿವಸದಲ್ಲಿ ಹೋಗಲಿಲ್ಲ ಅಂದರೆ ಕೇಶವನ್ನ ಕಳಿಸ್ಕೊಡೋಣ ಅಂತ ನಂದನ್ ಹೋಗ್ತಾರೆ. ಈಚೆ ಸುಂದರ ಟೆರೆಸ್ ಮೇಲೆ ನಿಂತ್ಕೊಂಡು, ವಿರಹ 100 ತರಹ, ಈ ಚಳಿಗೆ ಹೆಂಡತಿ ಜೊತೆಗೆ ಬೆಚ್ಚಗೆ ಮಲಗೋ ಯೋಗ ಬರುತ್ತೆ ಅಂದ್ಕೊಂಡ್ರೆ ನಡುಗೆ ರೋಗ ಬರ್ತಿದೆ ಅಂತ ಸುಂದರ ಕೆಳಗಡೆ ನೋಡ್ತಾ, ಬೆಡ್ಶೀಟ್ ಹಾಕ್ಕೊಂಡು ಬರ್ತಿದ್ದಾರಲ್ಲ ಯಾರು, ಮನೆಯೊಳಗೆ ಬರ್ತಿದ್ದಾನಲ್ಲ, ಕಳ್ಳ ಮನೆಯೊಳಗೆ ಬಂದಿದ್ದಾನೆ, ಕಳ್ಳ ಅಂತ ಸುಂದರ ಕೂಗ್ತಾ ಹಾಲ್ಗೆ ಓಡಿ ಬರ್ತಾನೆ. ಆಗ ಮನೆಯವರೆಲ್ಲ ಬರ್ತಾರೆ. ಏನು ಸುಂದರ, ಎಲ್ಲಿ ಕಳ್ಳ ಅಂತಾರೆ ನಂದನ್. ನಾನು ಟೆರೆಸ್ ಮೇಲಿದ್ರೆ ಯಾರು ಬೆಡ್ಶೀಟ್ ಹಾಕ್ಕೊಂಡು ಕಳ್ಳ ಒಳಗೆ ಬಂದ, ನಾನು ನೋಡಿದೆ ಬಾವಾ, ನೋಡಿದೆ, ಲಾಸ್ಟ್ ಟೈಮ್ ನನ್ನ ಕರಳು ಬಳ್ಳಿ ತುಳ್ಕೊಂಡು ಹೋದ್ನಲ್ಲ, ಅದೇ ಕಳ್ಳ, ನನಗೆ ಗೊತ್ತು ಅಂತಾನೆ ಸುಂದರ. ಮಾವ ಅವತ್ತು ಬಂದಿದ್ದು ಕಳ್ಳನೇ ಅಂತ ಹೇಗೆ ಹೇಳ್ತೀಯಾ ಅಂತಾನೆ ಕೇಶವ. ನನಗೆ ಗೊತ್ತು, ಅವ್ನು ನೋಡಿದ ತಕ್ಷಣ ನನ್ನ ಕರಳು ಬಳ್ಳಿ ಟಿನ್ ಅಂದ್ಬಿಡ್ತು. ಎಲ್ಲರೂ ಇದ್ದೀರಲ್ಲ, ಅಮೂಲ್ಯ ಎಲ್ಲಿ, ಅಯ್ಯೋ ನನ್ನ ಮಗಳೇ, ಕಳ್ಳ ಬಂದನು, ಅಮೂಲ್ಯ ನೋಡೋಕ್ಕೆ ಟೆಡ್ಡಿ ಬೇರ್ ಥರ ಇದ್ದಾಳೆ ಅಂತ ಎತ್ತಾಕೊಂಡು ಹೋದ್ನಾ, ಅಯ್ಯೋ ನನ್ನ ಮಗಳೇ ಎಲ್ಲೋದೆ ಅಂತ ಸುಂದರ ಕೂಗಾಗ ಅಮೂಲ್ಯ ಬಂದು, ಯಾಕೆ ಎಲ್ಲರೂ ಹೀಗೆ ನಿಂತಿದ್ದೀರಾ ಅಂತಾಳೆ. ಅಮೂಲ್ಯ, ನಿನಗೇನು ಆಗಿಲ್ಲ ಅಲ್ಲ ಕಂದ, ಈ ಸುಂದರ ಯಾರೋ ಕಳ್ಳರು ಬಂದಿದ್ರು, ಅಮೂಲ್ಯನ ಎತ್ತಾಕೊಂಡು ಹೋದ ಅಂತ ಹೆದರಿಸಿ ಬಿಟ್ಟ ಕಣೆ ಅಂತಾರೆ ಗಿರಿಜಾ. ಏನು ಕಳ್ಳನ, ನಮ್ಮನೆಗೆ ಯಾರು ಕಳ್ಳ ಬರ್ತಾನೆ ಅಂತಾಳೆ ಅಮೂಲ್ಯ. ಆಮೇಲೆ ಕಳ್ಳ ನಿನ್ನ ಏನೂ ಮಾಡಿಲ್ಲ ತಾನೆ ಅಂತಾನೆ ಸುಂದರ. ನನಗೇನಾಗುತ್ತೆ ಚಿಕ್ಕಪ್ಪ, ನಾನು ನಿದ್ದೆ ಮಾಡ್ತಿದ್ದೆ, ನಿಮ್ಮ ಗಲಾಟೆ ಕೇಳೇ ನಾನು ಆಚೆ ಬಂದಿದ್ದು ಅಂತಾಳೆ ಅಮೂಲ್ಯ. ಯಾವ ಕಳ್ಳನೂ ಇಲ್ಲ, ಕುಳ್ಳನೂ ಇಲ್ಲ, ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂತಾನೆ ಕೇಶವ. ಇಲ್ಲ, ನಾನೇ ನೋಡಿದೆ ಕಳ್ಳನ ಅಂತಾನೆ ಸುಂದರ. ಹೌದು ಚಿಕ್ಕಪ್ಪ, ಕಳ್ಳ ಬಂದಿದ್ರೆ ನಮಗೂ ಕಾಣಿಸ್ಬೇಕಿತ್ತಲ್ವಾ, ನಿದ್ದೆಗಣ್ಣಲ್ಲಿ ಒಣ ಅಂತಿದ್ರೆ ಹೋಗಿ ಮಲಗಿ ಅಂತಾಳೆ ಮೀನಾ. ಇಲ್ಲ, ನಾನು ನೋಡಿದ ನಿಜ ಅಂತಾನೆ ಸುಂದರ. ಏಯ್, ನಿನಗೆ ತಟ್ಬಿಡ್ತೀನಿ ಈಗ, ಎಲ್ಲರನ್ನ ಎಬ್ಸಿ ಅಂತಾರೆ ನಂದನ್. ತಟ್ಟಿದ್ರೂ ನಿದ್ರೆ ಬರಲ್ಲ ಅಂತಾನೆ ಸುಂದರ. ಏನಾದರೂ ಮಾಡ್ಕೊ ಅಂತ ನಂದನ್ ಹೋಗ್ತಾರೆ. ಬಾವ ಅಂತಾನೆ ಸುಂದರ. ಬಾಯಿ ಮುಚ್ಚು, ನಾನೇ ಬಾರಿಸ್ಲಾ ನಿನಗೆ ಅಂತಾರೆ ಗಿರಿಜಾ. ಹ್ಞೂ ಅಕ್ಕ, ನೀವು ಬಾರಿಸ್ತಾ ಇರಿ, ನಾನು ಊದ್ತಾ ಇರ್ತೀನಿ, ಸೌಂಡ್ಗೆ ಕಳ್ಳ ಬರಲ್ಲ ಅಂತಾನೆ ಸುಂದರ. ಎಷ್ಟು ಮಾತಾಡ್ತೀಯ, ಹೋಗಿ ಮಲ್ಕೋ ಅಂತಾರೆ ಗಿರಿಜಾ. ನನಗೆ ಟೆರೆಸಲ್ಲಿ ನಿದ್ದೆ ಬರಲ್ಲಕ್ಕ, ನಾನು ಬಾವನ ಪಕ್ಕದಲ್ಲೇ ಮಲ್ಕೋತೀನಿ, ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಸುಂದರ ಅಕ್ಕನ ಕರ್ಕೊಂಡು ಹೋಗ್ತಾನೆ. ಈ ಕಳ್ಳನ ವಿಷಯ ಬಂದಿದ್ದು ಒಳ್ಳೆಯದಾಯಿತು, ಇದೇ ವಿಷಯ ಇಟ್ಕೊಂಡು ಒಡವೆನೆಲ್ಲ ಬೇಗ ಅಮ್ಮನ ಮನೆಗೆ ಸಾಗಿಸಬೇಕು ಅಂತ ಪ್ರಿಯ ಯೋಚನೆ ಮಾಡ್ತಾಳೆ. ಪ್ರಿಯ, ಯಾಕೆ ಹಾಗೆ ನಿಂತ್ಬಿಟ್ಟಿದ್ಯಾ, ಬಾ ಹೋಗೋಣ ಅಂತಾನೆ ಮಾಧವ. ಈಚೆ ಅಮೂಲ್ಯ, ಯಾಕೆ ಕಾಡು ಪಾಪ, ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ಅಂತಾಳೆ. ಏಯ್ ಕುಳಿ, ಹೊರಗಡೆ ಹೋಗಿದ್ದೆ ತಾನೆ, ಎಲ್ಲಿಗೆ ಹೋಗಿದ್ದೆ ಹೇಳು ಅಂತಾನೆ ವಲ್ಲಭ. ನಾನು ಎಲ್ಲಿಗೂ ಹೋಗಿಲ್ಲಪ್ಪ ಅಂತಾಳೆ ಅಮೂಲ್ಯ. ಮೊಸರು ಪ್ಯಾಕೆಟು ತೆಗೆದ್ಬಿಟ್ಟ ಅಂದರೆ ಊಡಿಸಾಗ್ಬಿಡ್ಬೇಕು, ಎಲ್ಲಿ ಹೋಗಿದ್ದೆ ಹೇಳೆ. ಸುಂದರ ಮಾವ ಯಾವಾಗ ಕಳ್ಳ ಅಂತ ಕಿರ್ಚಾಡ್ತಿದ್ರು, ಆವಾಗ ನನ್ನ ರೂಮಲ್ಲಿ ಯಾರೂ ಇರಲಿಲ್ಲ, ನಾನು ಆವಾಗ ಹೊರಗಡೆ ಬಂದೆ, ಅದೇ ಟೈಮ್ಗೆ ನೀನು ನಿದ್ದೆಯಿಂದ ಎದ್ದು ಬಂದಿರೋ ಥರ ತೂರಾಡ್ಕೊಂಡು ಆಕಳಿಸ್ಕೊಂಡು ಏನಕ್ಕೆ ಬಂದೆ, ನೀನೇ ತಾನೇ ಆ ಕಪ್ಪು ಕಂಬಳಿಯಲ್ಲಿ ಇದ್ದಿದ್ದು ಕಳ್ಳ ಅಂತಾನೆ ವಲ್ಲಭ. ಇಲ್ಲ ವಲ್ಲಭ, ನಾನು ಯಾಕೆ ಕಪ್ಪು ಕಂಬಳಿ ಹೊದ್ಕೊಳ್ಳಿ ಅಂತಾಳೆ ಅಮೂಲ್ಯ. ಏಯ್, ಕಪ್ಪು ಕಂಬಳಿ ನನ್ನ ರೂಮಲ್ಲೇ ಇದೆ, ನಿಜ ಒಪ್ಕೋ, ಅದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾನೆ ವಲ್ಲಭ. ಅದು ನಾನೇ ಅಂತಾಳೆ ಅಮೂಲ್ಯ. ಅಯ್ಯ, ನಿಮ್ಮ ಅಜ್ಜಿ ಪಾಟ್ ತಗೊಂಡು ತಲೆ ಮೇಲೆ ಹಾಕಿದರೆ ಗಿಡ ಬೆಳೆದು ಬಿಡಬೇಕು, ಹಂಗೇನೆ, ಯಾಕೆ ಹಂಗೆ ಮಾಡಿದೆ ಅಂತಾನೆ ವಲ್ಲಭ. ಅದು ಅಂತಾಳೆ ಅಮೂಲ್ಯ. ಏನದು, 4 ಬಾರಿಸ್ಲಾ, ಬುದ್ಧಿ ಇಲ್ವೇನೆ ಲೂಸು, ಎಲ್ಲಿಗೆ ಹೋಗಿದ್ದೆ ಮತ್ತೆ,
ನಿಮ್ಮ ಮಮ್ಮಿ ಡ್ಯಾಡಿ ನೋಡಬೇಕು ಅನ್ನಿಸ್ತಾ? ಏನು ಹೇಳಿ ನಿನಗೆ? ಒಂದು ಸಲ ನೀನು ಆ ಮನೆಗೆ ಹೋಗಿದ್ದಕ್ಕೆ ಆ ಶ್ರೀಕಂಠ ಅಪ್ಪನ ಮೇಲೆ ಕೈ ಮಾಡ್ದ. ಆಮೇಲೆ ನಾವು ಬ್ರದರ್ಸ್ ಎಲ್ಲ ಅವ್ನ ಕಾಲು ಮುರಿದ್ವಿ. ನಂತರ ಮ್ಯಾಟರ್ ಜೈಲಿಗೆ ಹೋಯಿತು. ನಮ್ಮಪ್ಪ ಪೊಲೀಸ್ ಮೆಟ್ಲು ಹತ್ತಿಬಿಟ್ರು. ಇನ್ನು ಏನೇನು ಮಾಡಬೇಕು ಅಂದ್ಕೊಂಡಿದ್ಯಾ ಇವಾಗ? ಮತ್ತೆ ಯಾವ ಸೀನ್ ಕ್ರಿಯೇಟ್ ಮಾಡಬೇಕು ಅಂತಿದ್ಯಾ ನೀನು? ಅಷ್ಟಕ್ಕೂ ನಿಮ್ಮ ಅಪ್ಪ ಎಲ್ಲಿದ್ದಾರೆ? ಮನೆ ಎದುರುಗಡೆ ತಾನೇ ಇರೋದು. ಕಾಲೇಜಿಂದ ಬರಬೇಕಾದ್ರೆ ಹೋಗಬೇಕಾದ್ರೆ ನೋಡಿಕೊಂಡು ತೆಪ್ಪಗಿರಬೇಕು. ಅದು ಬಿಟ್ಟು ಮನೆಯೊಳಗೆ ಹೋಗೇ ನೋಡಬೇಕಾ ನಿನಗೆ? ಸುಮ್ಮನೆ ಇರೋದಕ್ಕಾಗಲ್ಲ. ಯಾವಾಗಲೂ ಎಡ್ವರ್ಟ್ ಮಾಡ್ಕೋತೀಯಲ್ಲ, ಈಡಿಯಟ್. ಕಾಲೇಜಲ್ಲೂ ಎಡ್ವರ್ಟು, ಮನೆಯಲ್ಲೂ ಎಡ್ವರ್ಟು. ನಿನ್ನಿಂದ ನನ್ನ ಲೈಫೇ ಸಾಕಾಗಿ ಹೋಗಿದೆ. ಇದೊಂದು ಚೆನ್ನಾಗಿ ಬರುತ್ತೆ, ಕಣ್ಣೀರು ಡ್ರಾಮಾ ಓಪನ್ ಆಗಿಬಿಡುತ್ತೆ ಅಂತಾನೆ ವಲ್ಲಭ. ನಾನೇನು ನಮ್ಮ ಅಪ್ಪ ಅಮ್ಮನ ನೋಡೋಕೆ ಹೋಗಿರಲಿಲ್ಲ ಅಂತಾಳೆ ಅಮೂಲ್ಯ. ಮತ್ತೆ ಇನ್ನೆಲ್ಲಿ ಸಾಯೋಕೆ ಹೋಗಿದ್ದೆ ಅಂತಾನೆ ವಲ್ಲಭ. ಒಂದು ನಿಮಿಷ ಇರು ಅಂತ ಅಮೂಲ್ಯ ಹೋಗ್ತಾಳೆ. ಈಚೆ ರೂಮಲ್ಲಿ ಪ್ರಿಯಾ, ಅಮ್ಮ ಹೇಳ್ದಂಗೆ ದೇವರು ನನಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾನೆ. ಈ ಕಳ್ಳನ ನೆಪ ಇಟ್ಕೊಂಡು ಮೊದಲು ಈ ಒಡವೆಗಳನ್ನು ಇಲ್ಲಿಂದ ಸಾಗಿಸಿಬಿಡಬೇಕು ಅಂತಾಳೆ. ಆಗ ಮಾಧವ ರೂಮ್ ಒಳಗೆ ಬಂದು ಪ್ರಿಯಾ ಅಂತಾನೆ, ರೀ, ನಾಳೆನೇ ನೀವು ಅತ್ತೆ ಮಾವನ ಹತ್ರ ಒಡವೆ ವಿಷಯ ಮಾತಾಡ್ತೀರಾ? ಅದನ್ನೆಲ್ಲ ತಗೊಂಡೋಗಿ ಅಮ್ಮಂಗೆ ಕೊಟ್ಬಿಡೋಣ ಅಂತಾಳೆ ಪ್ರಿಯಾ. ಸರಿ ಅಂತಾನೆ ಮಾಧವ. ನನಗಂತೂ ಕಳ್ಳನ ಬಗ್ಗೆ ಕೇಳಿದಾಗಿಂದ ಮನಸ್ಸಿಗೆ ಸಮಾಧಾನನೇ ಇಲ್ಲ ರೀ ಅಂತಾಳೆ ಪ್ರಿಯಾ. ಹೇಳಿದ್ನಲ್ಲ, ನೀನು ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ ಕಳ್ಳನೂ ಬಂದಿಲ್ಲ. ನೀನು ನೆಮ್ಮದಿಯಾಗಿ ಮಲ್ಕೊ ಅಂತಾನೆ ಮಾಧವ. ಹ್ಞೂ ಅಂತಾಳೆ ಪ್ರಿಯಾ. ಸುಬ್ಬಿ, ಏನೇ ಯೋಚನೆ ಮಾಡ್ತಿದ್ಯಾ ಅಂತಾನೆ ಮಾಧವ. ಆದರೆ ರೀ, ಒಡವೆ ಅಂತಾಳೆ ಪ್ರಿಯಾ. ಅಯ್ಯೋ ದೇವ್ರೆ, ಈ ಒಡವೆ ವಿಚಾರವಾಗಿ ಯೋಚನೆ ಮಾಡೋದು ಬಿಡೋದೇ ಇಲ್ವಾ ನೀನು? ಅಲ್ಲ, ನನ್ನ ಬಗ್ಗೆ ಏನು ಯೋಚನೆನೇ ಬರಲ್ವಾ ನಿನಗೆ ಅಂತಾನೆ ಮಾಧವ. ನನಗೆ ನಿಮ್ಮ ಬಗ್ಗೆ ಯೋಚನೆ ಇರಲ್ವಾ ಅಂತಾಳೆ ಪ್ರಿಯಾ. ಇದ್ದಿದ್ರೆ ಹೀಗೆ ಬೇರೆ ಏನು ಯೋಚನೆ ಮಾಡಿಕೊಂಡು ನಿಂತಿರ್ತಿದ್ಯಾ? ಅಲ್ಲ, ಮೊನ್ನೆ ನಮ್ಮ ಫಸ್ಟ್ ನೈಟ್ ಆಗಬೇಕಾಗಿತ್ತು. ಆಗ ಇಬ್ಬರು ಮಲ್ಕೊಂಡು ಬಿಟ್ವಿ. ನಿನ್ನೆ ನೋಡಿದರೆ ಕರೆಂಟ್ ಹೊರಟೋಯ್ತು. ಇವತ್ತು ಸುಳ್ಳು ಸುಳ್ಳು ಕಳ್ಳ ಬಂದ. ಹೀಗೆ ಆದರೆ ನಾವು ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ ಅಂತಾನೆ ಮಾಧವ. ನಾನು ನಿಮ್ಮ ಪಕ್ಕದಲ್ಲೇ ಇದ್ದೀನಲ್ಲ, ಯಾವಾಗಲೂ ಕಾಲ ಕಳೀತಿದ್ದೀವಲ್ವಾ ಅಂತಾಳೆ ಪ್ರಿಯಾ. ಆಗ ಮಾಧವ ಪ್ರಿಯಾನ ತಬ್ಕೊಂಡು, ಪಕ್ಕದಲ್ಲೇ ಅಂದರೆ ಈಗ ಅಂತಾನೆ. ಹ್ಞೂ ಅಂತಾಳೆ ಪ್ರಿಯಾ. ಈಚೆ ಅಮೂಲ್ಯ ವಲ್ಲಭಂಗೆ ಗಿಫ್ಟ್ ಕೊಟ್ಟು, ತಗೋ ಅಂತಾಳೆ. ಇವಾಗ ಇದರಲ್ಲಿ ಏನಿದೆ ಅಂತ ಹೇಳ್ತೀಯಾ ಇಲ್ವಾ ಅಂತಾನೆ ವಲ್ಲಭ. ನೀನೇ ತೆಗ್ದು ನೋಡು ಅಂತಾಳೆ ಅಮೂಲ್ಯ. ಆಗ ವಲ್ಲಭ ಬಾಕ್ಸ್ ಓಪನ್ ಮಾಡಿ ನೋಡಿ, ಶರ್ಟು. ಯಾರಿಗೆ ಅಂತಾನೆ. ನಿನಗೆ ಕಾಡು ಪಾಪ, ಅದು ನಿನಗೆ ಬಟ್ಟೆ ಅಂದರೆ ತುಂಬ ಇಷ್ಟ ಅಲ್ವಾ? ಹೀಗೆ ಸ್ವಲ್ಪ ದಿನದ ಹಿಂದೆ ನಿನ್ನ ಶರ್ಟ್ ಐರನ್ ಮಾಡೋಕೆ ಹೋಗಿ ಸುಟ್ಟಾಕ್ಬಿಟ್ಟಿದ್ದೀನಲ್ಲ, ನನಗೆ ತುಂಬ ಗಿಲ್ಟ್ ಆಗ್ತಿತ್ತು. ಇವತ್ತು ನಮ್ಮ ಕಾಲೇಜಲ್ಲಿ ತುಂಬ ಹೆಲ್ಪ್ ಮಾಡಿದೆ. ಆ ಲಂಬೋದರ್ ನನ್ನ ಹತ್ರ ಮಿಸ್ಬಿಹೇವ್ ಮಾಡ್ದ ಅಂತ ನಾನು ನಿನಗೆ ಹೇಳದೇ ಇದ್ರೂ ನೀನೇ ಹೇಗೋ ಮಾಡಿ ತಿಳ್ಕೊಂಡು ಅವನ ಬಗ್ಗೆ ಕಾಲೇಜಲ್ಲಿ ಎಲ್ಲರ ಎದುರುಗಡೆ ಹೇಳಿದೆ. ಅವನ ಪೊಲೀಸರಿಗೂ ಹಿಡಿದುಕೊಟ್ಟೆ. ನಿನಗೆ ಥ್ಯಾಂಕ್ಸ್ ಅಂತ ಹೇಳೋಣ ಅಂದರೆ ಅದು ತುಂಬ ಚಿಕ್ಕದು. ನೀನು ಮಾಡಿದ ಹೆಲ್ಪ್ ತುಂಬ ದೊಡ್ಡದು. ಅದಕ್ಕೆ ನಿನಗೆ ಟ್ರೀಟ್ ಕೊಡಿಸೋಣ ಅಂದ್ಕೊಂಡೆ. ನೀನು ಅದಿನ್ನೂ ಬೇಡ ಅಂತ ಹೇಳಿದೆ. ಅದಕ್ಕೋಸ್ಕರ ನಿನಗೆ ಇಷ್ಟ ಅಂತ ಈ ಶರ್ಟ್ ತೊಗೊಂಡು ಬಂದೆ. ನನಗೆ 8 ಗಂಟೆ ಮೇಲೆ ಹೊಳಿತು ನಿನಗೆ ಶರ್ಟ್ ಕೊಡ್ಸೋಣ ಅಂತ. ಅದಕ್ಕೆ ಮನೆಯವರೆಲ್ಲ ಮಲ್ಕೊಳ್ಳಿ ಅಂತ ಕಾಯ್ತಿದ್ದೆ. 9:30ಗೆ ಎಲ್ಲರೂ ಮಲ್ಕೊಂಡ್ರಲ್ಲ, ಆವಾಗ ನಾನು ಕಳ್ಳಿ ಥರ ಹೋಗಿ ಶರ್ಟ್ ತೊಗೊಂಡು ಬಂದೆ. ಪ್ಲೀಸ್ ಕಾಡು ಪಾಪ, ನನಗೆ ಬೈಬೇಡ. ಹಾಗೆ ಈ ಶರ್ಟ್ನ ಬೇಡ ಅಂತಲೂ ಹೇಳಬೇಡ. ನೀನು ಇದನ್ನು ಹಾಕ್ಕೊಂಡ್ರೆ ನನಗೆ ತುಂಬ ಖುಷಿಯಾಗುತ್ತೆ ಅಂತಾಳೆ ಅಮೂಲ್ಯ. ಏಯ್ ಕರಿಬೇಕು, ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನೋಡು. ಇನ್ಮೇಲಿಂದ ರಾತ್ರಿ ಎಲ್ಲಿಗಾದರೂ ಹೋಗಬೇಕು ಅಂದರೆ ನನ್ನ ಹತ್ರ ಹೇಳಿ ಸಾಯಿ. ನಾನು ನಿನ್ನ ಜೊತೆ ಬಂದು ಸಾಯ್ತೀನಿ. ಆದರೆ ಈ ಥರ ಎಲ್ಲ ಟೆನ್ಷನ್ ಕೊಡಬೇಡ ಅಂತಾನೆ ವಲ್ಲಭ. ನಿನಗೆ ಈ ಶರ್ಟ್ ಇಷ್ಟ ಆಯಿತಾ ಅಂತಾಳೆ ಅಮೂಲ್ಯ. ಹಾಂ, ಶರ್ಟ್ ತುಂಬ ಚೆನ್ನಾಗಿದೆ. ಇದು ನನ್ನ ಫೇವ್ರೇಟ್ ಕಲರ್. ಸರಿ ಸರಿ, ಟೈಮ್ ಆಯಿತು, ಬಾ ಮಲ್ಕೊಳ್ಳೋಣ ಅಂತ ಮುಂದೆ ಹೋಗ್ತಾನೆ ವಲ್ಲಭ. ಆಗ ಅಮೂಲ್ಯ ಕಾಡು ಪಾಪ ಅಂತ ಕೂಗ್ತಾಳೆ. ಮತ್ತೇನು ನಿಂದು ಅಂತ ವಲ್ಲಭ ತಿರುಗಿ ನಿಂತ್ಕೋತಾನೆ. ಆಗ ಅಮೂಲ್ಯ ಓಡಿ ಬಂದು ವಲ್ಲಭನ ತಬ್ಕೊಂಡು, ಥ್ಯಾಂಕ್ ಯು ಸೋ ಮಚ್ ಕಾಡು ಪಾಪ. ನೀನನ್ನು ನಿನ್ನೆ ಮೋಟಿವ್ ಮಾಡದೇ ಇದ್ದಿದ್ರೆ ನಾನು ನನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ನಾನು ನಿನಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀನಿ, ಜಗಳ ಮಾಡಿದ್ದೀನಿ. ನೀನು ಅದನ್ನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನನಗೆ ಎಷ್ಟು ದೊಡ್ಡ ಹೆಲ್ಪ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಕಾಡು ಪಾಪ. ಏನು ಗೊತ್ತಾ, ನಿನ್ನ ನಾನು ಯಾವತ್ತೂ ಮರೆಯಲ್ಲ ಕಣೋ. ನನ್ನ ಲೈಫಲ್ಲಿ ನಾನು ತುಂಬ ರೆಸ್ಪೆಕ್ಟ್ ಮಾಡೋದು ನಮ್ಮ ಅಪ್ಪನ. ಯಾಕೋ ಗೊತ್ತಿಲ್ಲ, ನಿನಗೂ ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು ಅನ್ನಿಸ್ತಿದೆ. ನೀನು ಯಾವಾಗಲೂ ಚೆನ್ನಾಗಿರಬೇಕು ಕಾಡು ಪಾಪ. ನಿನಗೇನೂ ಕಷ್ಟ ಬರಬಾರ್ದು. ಬೈ ಚಾನ್ಸ್ ಬಂದ್ರೂ ನಾನು ನಿನ್ನ ಜೊತೆ ಇರ್ತೀನಿ, ನಿನ್ನ ಪಕ್ಕದಲ್ಲೇ ನಿಂತ್ಕೋತೀನಿ ಕಣೋ ವಲ್ಲಭ ಅಂತ ಹೇಳ್ತಾಳೆ ಅಮೂಲ್ಯ. ಆಯ್ತಾಯ್ತು, ಯಾರೂ ಮಾಡದೇ ಇರೋದನ್ನು ನಾನೇನೂ ಮಾಡಿಲ್ಲ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಿದ್ದೆ. ನೋಡು, ಅಳುಮುಂಜಿ ಥರ ಅಳಬೇಡ. ನಿನಗೆ ಸೂಟಾಗಲ್ಲ. ಯಾವಾಗಲೂ ರಾಕ್ಷಸಿ ಥರ ಕಿರ್ಚಾಡ್ತಾ ಎಗರಾಡ್ತಾ ಇರಬೇಕು. ಅದೇ ನೀನು. ಎಲ್ಲರ ಕಣ್ಣೀರು ಎಲ್ಲಿ ಕಣ್ಣೀರು ಒರೆಸ್ಕೊ ಅಂತ ಅವಳು ಕಣ್ಣೀರನ್ನು ಒರೆಸಿ, ಎಲ್ಲಿ ಒಂದು ಸಲ ನಗು. ಏಯ್, ಎಲ್ಲ ರಿವರ್ ಡ್ಯಾಮ್ಗಳು ಫುಲ್ಲಾಗಿದೆ ಕಣೆ, ನಗೆ ಅಂತಾನೆ ವಲ್ಲಭ. ಅಮೂಲ್ಯ ನಗ್ತಾಳೆ. ಈಚೆ ಗಿರಿಜಾ ಬೆಳಿಗ್ಗೆ ರಂಗೋಲಿ ಹಾಕೋಕ್ಕೆ ಹೋಗುವಾಗ ಪ್ರಿಯಾ ಬಂದು, ಅತ್ತೆ ಎಲ್ಲಿಗೆ ಹೋಗ್ತಿದ್ದೀರಾ? ರಂಗೋಲಿ ಹಾಕೋಕೆ ಅತ್ತೆ? ನಾನು ಬೆಳಿಗ್ಗೆನೇ ಗುಡಿಸಿದ್ದೆ, ತಿಂಡಿ ಮಾಡಿ ಆಮೇಲೆ ಸಾರಿಸಿ ರಂಗೋಲಿ ಹಾಕೋಣ ಅಂತಿದ್ದೆ. ಅಷ್ಟರಲ್ಲಿ ನೀವೇ ಹೋಗ್ತಿದ್ದೀರಾ? ನೀವೇನು ಹಾಕೋದು ಬೇಡ ಅತ್ತೆ, ನಾನೇ ಹಾಕ್ತೀನಿ ಕೊಡಿ ಅಂತಾಳೆ ಪ್ರಿಯಾ. ಒಂದು ಕೆಲಸ ಮಾಡಮ್ಮ, ನೀನು ಹೋಗಿ ಅಡುಗೆ ವ್ಯವಸ್ಥೆ ಮಾಡು. ಇವತ್ತು ಒಂದಿನ ರಂಗೋಲಿ ನಾನೇ ಹಾಕ್ತೀನಮ್ಮ ಅಂತಾರೆ ಗಿರಿಜಾ. ಅಯ್ಯೋ ಅತ್ತೆ, ನಿಮಗೆ ಯಾಕೆ ಈ ಕಷ್ಟ?
ಕಷ್ಟ, ನಾನು ಹೋಗೋ ಪಟಪಟ ಅಂತ ರಂಗೋಲಿ ಹಾಕ್ಬಿಡ್ತೀನಿ, ನಿಮಗೆ ಬೇರೆ ಕಾಲು ನೋವು, ನೀವು ಆರಾಮಾಗಿ ಕೂತ್ಕೊಳ್ಳಿ, ಕೊಡಿ ಇಲ್ಲಿ ಅಂತಾಳೆ ಪ್ರಿಯಾ. ಆಗ ಮೀನಾನು ಬರ್ತಾಳೆ. ಇದೇ ನಮ್ಮ ಪ್ರಿಯ, ಹೀಗೆ ಹಠ ಮಾಡಿದರೆ ಹೇಗೆ? ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಂದರೆ ಆಗುತ್ತಾ? ಕೂತು ಕೂತು ಇಲ್ಲದೆ ಇರೋ ಕಾಯಿಲೆಗಳೆಲ್ಲ ನನಗೆ ಬಂದುಬಿಡುತ್ತೆ ಅಷ್ಟೇ. ಇಷ್ಟಕ್ಕೂ ಕೆಲಸ ಮಾಡದೇ ಇರುವಷ್ಟು ವಯಸ್ಸೇನು ನನಗಾಗಿಲ್ಲ, ಅಡುಗೆನೂ ಮಾಡೋಕ್ಕೆ ಬಿಡಲ್ಲ ಅಂತೀಯ. ಕಡೆ ಪಕ್ಷ ರಂಗೋಲಿನಾದರೂ ಹಾಕ್ತೀನಮ್ಮ ಅಂತಾರೆ ಗಿರಿಜಾ. ಅತ್ತೆ, ನಾನಿರುವಾಗ ನೀವು ಈ ಕೆಲಸ ಎಲ್ಲ ಮಾಡೋದಾ? ಕುಡೀಲಿ ಅಂತ ರಂಗೋಲಿ ಪುಡಿನ ತಗೋತಾಳೆ ಪ್ರಿಯಾ. ಪ್ರಿಯಾ ಅವರೇ, ಒಂದು ನಿಮಿಷ ಕುಡೀಲಿ ಅಂತ ರಂಗೋಲಿ ಪುಡಿನ ಮೀನಾ ತಗೊಂಡು ಅತ್ತೆ ಕೊಟ್ಟು, ನೀವಿನ್ನು ಇಲ್ಲೇ ನಿಂತಿದ್ದೀರಾ? ಮಾವ ಬರೋ ಟೈಮ್ ಆಯಿತು, ನೀವಿನ್ನು ಬೇರೆ ಕಾಫಿಗೆ ರೆಡಿ ಮಾಡಿಲ್ಲ. ಇತ್ತೀಚೆಗೆ ಮಾವ ನೀವು ಮಾಡೋ ಕಾಫಿ ಮಾತ್ರ ಕುಡಿಯೋದು, ನಾವು ಯಾರು ಮಾಡಿಕೊಟ್ರು ಕುಡಿಯಲ್ಲ ಗೊತ್ತಾ? ರಂಗೋಲಿ ವಿಷಯ ನಾವು ನೋಡ್ಕೋತೀವಿ, ಕಾಫಿ ವಿಷಯ ನೀವು ನೋಡ್ಕೊಳ್ಳಿ ಅಲ್ವಾ ಅಂತಾಳೆ ಮೀನಾ. ಮಾವಂಗೆ ನಾನು ಮಾಡೋ ಕಾಫಿ ಅಂದರೆ ಇಷ್ಟನಾ ಅಂತಾಳೆ ಪ್ರಿಯಾ. ನಿಮ್ಮನೆಗೂ ಸತ್ಯ ಪ್ರಿಯಾ ಅವರೇ ಅಂತಾಳೆ ಮೀನಾ. ಸರಿ, ಹಾಗಿದ್ರೆ ನಾನು ಮಾವಂಗೆ ಮಾತ್ರ ಅಲ್ಲ, ನಿಮ್ಮಿಬ್ಬರಿಗೂ ಸೂಪರಾಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಪ್ರಿಯಾ ಹೋಗ್ತಾಳೆ. ಮೀನಾ, ಥ್ಯಾಂಕ್ಸ್ ಕಣೆ ಅಂತಾರೆ ಗಿರಿಜಾ. ಯಾಕೆ ಇವತ್ತು ನೀವೇ ರಂಗೋಲಿ ಹಾಕಬೇಕು ಅಂತ ಹಠ ಹಿಡಿದು ನಿಂತಿದ್ದೀರಲ್ಲ, ಯಾಕೆ ಅಂತಾಳೆ ಮೀನಾ. ಹಾಗೇನಿಲ್ಲ ಮೀನಾ, ದಿನಾನು ರಂಗೋಲಿ ಹಾಕಿ ಅಭ್ಯಾಸ ಅಲ್ವಾ. ಈ ಪ್ರಿಯಾ ಅಂತೂ ಇತ್ತೀಚೆಗೆ ರಂಗೋಲಿ ಹಾಕೋಕೆ ಬಿಡೋದಿಲ್ಲ, ಅದಕ್ಕೆ ಅಂತಾರೆ ಗಿರಿಜಾ. ಯಾಕೋ ನನಗೆ ನಿಮ್ಮ ಮೇಲೆ ನಂಬಿಕೆ ಬರ್ತಿಲ್ಲ, ಏನೋ ಆಸೆ ಪಟ್ಟಿದ್ದೀರಾ, ಹೋಗಿ ಹೋಗಿ ಅಂತಾಳೆ ಮೀನಾ. ಗಿರಿಜಾ ಹೋಗ್ತಾರೆ. ಎಷ್ಟು ಒಳ್ಳೆ ಅತ್ತೆ, ಆದರೂ ಇವ್ರ ಮೇಲೆ ಸಣ್ಣದಾಗಿ ಡೌಟ್ ಬರ್ತಿದೆಯಲ್ಲ ಅಂತಾಳೆ ಮೀನಾ. ಈಚೆ ಗಿರಿಜಾ ರಂಗೋಲಿ ಹಾಕೋಕ್ಕೆ ಹೊರಗಡೆ ಬಂದು ಎದುರುಗಡೆ ಮನೇಲಿ ಅಮ್ಮ ಕೂತಿರೋದನ್ನು ನೋಡಿ ಸನ್ನೆ ಮಾಡಿ ಮಾತಾಡ್ತಾರೆ. ಆಗ ಮೀನಾ ಗಿರಿಜಾ ಮುಂದೆ ಬಂದು ನಿಂತ್ಕೊಂಡು ಅಜ್ಜಿ ಕಡೆ ನೋಡ್ತಾ, ಓ ಇದಕ್ಕೇನ ಅತ್ತೆ, ನಾನೇ ಮನೆ ಮುಂದೆ ಸಾರಿಸಿ ಕಸ ಗುಡಿಸಿ ರಂಗೋಲಿ ಹಾಕ್ತೀನಿ ಅಂತ ಹಠ ಮಾಡಿದ್ದು. ಪಾಪ ನಮ್ಮತ್ತೆ ಗುಡಿಸಿ ಸಾರಿಸಿ ರಂಗೋಲಿ ಹಾಕ್ತಾರೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಈ ಮನೆ ಚುಕ್ಕಿಯಿಂದ ಆ ಮನೆ ಚುಕ್ಕಿ ಉದ್ದಕ್ಕೆ ಗೆರೆ ಎಳಿತಿದ್ದೀರಲ್ಲ. ಆದರೂ ಒಂಥರ ಚೆನ್ನಾಗಿದೆ. ಗಿರಿಜಮ್ಮ, ಪಾರ್ವತಮ್ಮ ಈ ಸಂಭಾಷಣೆ, ಈ ಮೌನ ಸಂಭಾಷಣೆ ಅಮರ, ಮಧುರ ಮಧುರ ಅಂತ ಮೀನಾ ಹೇಳುವಾಗ ಅಜ್ಜಿ ಒಳಗೆ ಹೋಗ್ತಾರೆ. ಅಯ್ಯೋ, ನಮ್ಮ ಅಜ್ಜಿ ಒಳಗಡೆ ಓಡೇ ಹೋಗ್ಬಿಟ್ರು. ಅತ್ತೆ ಈಗಲಾದರೂ ಹೇಳಿ, ಯಾವಾಗಿಂದ ನಡೀತಿದೆ ಇದು ಈ ಸಂಭಾಷಣೆ ಅಂತಾಳೆ ಮೀನಾ. ಆಗ ಗಿರಿಜಾ ಅಳ್ತಿರ್ತಾರೆ. ಆಗ ಮೀನಾ, ಅತ್ತೆ ಅಳ್ತಿದ್ದೀರಾ ಅತ್ತೆ? ಅದು ನಾನು ಅಂತಾಳೆ ಮೀನಾ. ಅಳದೆ ಇನ್ನೇನು ಮಾಡಲಿ ಮೀನಾ ಅಂತಾರೆ ಗಿರಿಜಾ. ಸಾರಿ ಅತ್ತೆ, ಅದು ನಾನು ಬೇಕು ಅಂತ ಮೀನಾ ಹೇಳುವಾಗ, ನೀನೇನೂ ಮಾಡಿಲ್ಲ ಕಣೆ ಮೀನಾ, ನನ್ನ ಪರಿಸ್ಥಿತಿ ನೋಡಿ ನನಗೆ ಬೇಜಾರಾಗುತ್ತೆ. ಯಾವ ಶತ್ರುಗೂ ಬೇಡ ಕಣೆ ಇಂಥ ಪರಿಸ್ಥಿತಿ. ಎಲ್ರಿಗೂ ತವ್ರ ಮನೆ ಎಲ್ಲೋ ದೂರದಲ್ಲಿರುತ್ತೆ, 10 ಸಲ ಅಲ್ಲದೆ ಹೋದರೂ 1 ಸಲನಾದರೂ ಹೋಗಿ ಬರ್ತಾರೆ. ಆಗ ಆ ದೂರ ದೂರ ಅಂತಲೇ ಅನಿಸಲ್ಲ. ಆದರೆ ನನಗೆ ನನ್ನ ತವ್ರ ಮನೆ ಹತ್ರ ಎದುರುಗಡೆನೇ ಇದೆ ಮೀನಾ. ಆದರೆ ಯಾವ ಸೌಭಾಗ್ಯಕ್ಕೆ ಹೇಳು, ಅಮ್ಮನ 1 ಸಲನೂ ಬಾಯಿ ತುಂಬ ಮಾತಾಡ್ಸೋ ಆಗಿಲ್ಲ. ಒಡ ಹುಟ್ಟಿದವರನ್ನು ನೋಡಿ ಮಾತಾಡ್ಸೋ ಯೋಗ ಅಂತೂ ನನಗಿಲ್ಲ. ಇನ್ನು ತವ್ರ ಮನೆಗೆ ಹೋಗೋ ಹಣೆ ಬರ ನನ್ನ ಹಣೆಯಲ್ಲೇ ಬರ್ತಿಲ್ಲ ಅನಿಸುತ್ತೆ ಕಣೆ. ಒಟ್ಟಿನಲ್ಲಿ ಈ ಗಂಡಸ್ರ ಜಗಳದಲ್ಲಿ 2 ಮನೆ ಕರುಳು ಬಳ್ಳಿ ಸಂಬಂಧನೇ ಸುಟ್ಟೋಗಿದೆ ಕಣೆ. ನಾನು ನಿಮಗೆಲ್ಲ ಅತ್ತೆನೇ ಇರ್ಬೋದು, ಆದರೆ ನಮ್ಮ ಅಮ್ಮಂಗೆ ಮಗಳೇ ಅಲ್ವಾ ಮೀನಾ. ನನಗೂ ಅಮ್ಮನ ಮಡಿಲಲ್ಲಿ ಮಲ್ಕೋಬೇಕು, ನನ್ನ ಕಷ್ಟ ಸುಖನ ಅವ್ರ ಹತ್ರ ಹಂಚ್ಕೋಬೇಕು. ಹೊಸ ಸೀರೆ ತೊಗೊಂಡ್ರೆ ಅವರಿಗೆ ತೋರಿಸ್ಬೇಕು, ನನ್ನ ಸೊಸೆಯಂದರು ಹೀಗೆ ಹಾಗೆ ಅಂತ ಅವ್ರ ಹತ್ರ ಕೊಚ್ಕೊಂಡು ಮಾತಾಡಬೇಕು. ಈ ಥರ ಆಸೆ ನನಗೂ ಇರುತ್ತಲ್ವೇನೆ. ಈ ಆಸೆಗಳೆಲ್ಲ ನನ್ನ ಪಾಲಿಗೆ ಆಸೆಗಳಾಗಿಯೇ ಉಳಿದಿರುತ್ತೆ, ಯಾವುದೂ ವಾಸ್ತವಕ್ಕೆ ಬರಲ್ಲ ಮೀನಾ. ಒಂದು ಹೆಣ್ಣಿಗೆ ತವರಿಗಿಂತ ತಂಪಾದ ಜಾಗ ಇನ್ನೊಂದಿಲ್ಲ ಕಣೆ. ಆದರೆ ನನ್ನ ತವರು ನನ್ನ ಬೆಂಕಿಯಾಗಿ ಸುಡ್ತಾ 31 ವರ್ಷ ಆಗಿದೆ. ನನ್ನ ನೋವು ಇಲ್ಲಿಗೆ ಯಾರಿಗೂ ಅರ್ಥ ಆಗಲ್ಲ ಮೀನಾ ಅಂತ ಗಿರಿಜಾ ಅಳ್ತಾ ಒಳಗೋಗ್ತಾರೆ. ಈಚೆ ಗಿರಿಜಾ ಮತ್ತು ಅಮೂಲ್ಯ ರೋಡಲ್ಲಿ ನಡ್ಕೊಂಡು ಬರ್ತಾ, ಎಲ್ಲ ಒಡವೆಗಳನ್ನು ಲಾಕರಲ್ಲಿ ಇಟ್ಟಿದ್ದು ಮನಸ್ಸಿಗೆ ದೊಡ್ಡ ಸಮಾಧಾನ. ಯಾವ ಕಳ್ಳ ಬಂದರೂ ಯೋಚನೆ ಇಲ್ಲ ಅಂತಾರೆ ಗಿರಿಜಾ. ಆಗ ವಲ್ಲಭನ ಹತ್ರ ಆರ್ಡ್ರ್ ತಗೊಂಡವರು, ಏನ್ರಿ ಎಲ್ಲ ಚೆಲ್ಕೊಂಡು ಬಂದಿದ್ದೀರಾ, ಸೆನ್ಸ್ ಇಲ್ವಾ ನಿಮಗೆ ಅಂತಾರೆ. ಸಾರಿ ಸರ್, ಹೋಟೆಲ್ನವರು ಸರಿಯಾಗಿ ಪ್ಯಾಕ್ ಮಾಡಿಲ್ಲ ಅನಿಸುತ್ತೆ, ಅದಕ್ಕೆ ಚೆಲ್ಲೋಗಿದೆ ಅನಿಸುತ್ತೆ ಅಂತಾನೆ ವಲ್ಲಭ. ನನ್ನ ಹತ್ರನೇ ಡವ್ ಮಾಡ್ತೀಯಾ? ಮಧ್ಯದಲ್ಲಿ ತಿನ್ಕೊಂಡು ಬಂದು ಹೋಟೆಲ್ನವರು ಸರಿಯಾಗಿ ಪ್ಯಾಕ್ ಮಾಡಿಲ್ಲ ಅಂತೀಯಾ ಅಂತಾನೆ ಆರ್ಡ್ರ್ ತಗೊಂಡವನು. ಆ ಥರ ಕೆಲಸ ಎಲ್ಲ ನಾವು ಮಾಡಲ್ಲ ಸರ್ ಅಂತಾನೆ ವಲ್ಲಭ. ಏನು, ನನಗೆ ಎದುರುತ್ರ ಕೊಡ್ತೀಯಾ? ಟಿಶ್ಯೂ ಕೊಡು ಅಂತ ಒರೆಸಿ ಎಷ್ಟು ಗಲೀಜಾಗಿದೆ, ಎಲ್ಲಿ ಚೆಲ್ಕೊಂಡು ಬಂದಿದ್ಯಾ ಅಂತ ಟಿಶ್ಯೂನ ಅವನ ಮುಖಕ್ಕೆ ಬಿಸಾಕ್ತಾನೆ. ಅದನ್ನು ನೋಡಿ ಅಮೂಲ್ಯ ಬೇಜಾರಾಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.